I'll tell you for myself. ನನಗಾಗಿ ನಿಮಗೆ ಹೇಳ್ತೀನಿ, If I prayed 10 prayers ನಾನು 10 ಪ್ರಾರ್ಥನೆಗಳನ್ನು on ಮಾಡಿದೆ 10 different subjects, 10 ಬೇರೆ ಬೇರೆ ವಿಷಯಗಳಲ್ಲಿ. I don't want 9 of them to be answered. I want all 10 of them to be answered. ನನಗೆ 9ಕ್ಕೆ ಉತ್ತರ ಅಲ್ಲ, 10ಕ್ಕೂ ಉತ್ತರ ಬೇಕು ನನಗೆ. I won't be happy if 90% is answered. 90 ಭಾಗ ನನಗೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ರೆ ನಾನು ಸಂತೋಷ ಪಡೋದಿಲ್ಲ. I want all my prayers to be answered. ಎಲ್ಲ ಪ್ರಾರ್ಥನೆಯೂ ಉತ್ತರಕ್ಕೆ ಸಿಗಬೇಕು So ಅಂತ I ಬಯಸ್ತೀನಿ. make sure there's no sin in my conscience. ನಾನು ಖಚಿತಪಡಿಸ್ಕೊಂತೀನಿ ನನ್ನ ಮನಸ್ಸಾಕ್ಷಿ I make sure I pray in faith that God is a loving father who loves me. ನನ್ನ ತಂದೆ ಪ್ರೀತಿಸ್ತಾರೆ ಅನ್ನೋ ನಂಬಿಕೆಯ ಬಗ್ಗೆ ನಾನು I'm not saying ಖಚಿತಪಡಿಸ್ಕೊಳ್ತೀನಿ. he should do as I say. ನಾನು ಹೇಳ್ತಾ ಇರೋದು, I'm not saying that he should do exactly like I say. ನಾನು ಹೇಳ್ತಾ ಇರೋದು ನಾನು ಹೇಳ್ದಾಗೆ ಮಾಡಬೇಕು ಅಂತ ಏನಲ್ಲ. No, I always conclude my prayer with like Jesus prayed in Gethsemane, but not as I will, but as thou wilt. ಕಡೆಯದಾಗಿ ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮುಗಿಸಿದಾಗ ನಾನು ಮುಗಿಸ್ತೀನಿ, ಕರ್ತನೆ ನನ್ನ ಇಚ್ಛೆ ಅಂತಲ್ಲ ನಿನ್ನ ಇಚ್ಛೆಯಂತೆ ಆಗಲಿ ಅಂತ. Yeah, but my prayers are always answered. ನನ್ನ ಪ್ರಾರ್ಥನೆಗಳು ಯಾವಾಗಲೂ ಉತ್ತರ See, ಸಿಗುತ್ತೆ. answer to prayer is like the traffic lights. ಉತ್ತರ ಪ್ರಾರ್ಥನೆಗೆ ಉತ್ತರ ಅಂದ್ರೆ ಒಂದು ಟ್ರಾಫಿಕ್ ಲೈಟ್ ಸಿಗ್ನಲ್ ಇದ್ದಾಗ. When I pray, ನಾನು ಪ್ರಾರ್ಥನೆ ಮಾಡಿದಾಗ God may say like red light, no. ಅಲ್ಲಿ ಕೆಂಪು ದೀಪ ಇಲ್ಲ ಅಂತ ಹೇಳ್ತಾರೆ. Or like the yellow light, wait. ಅಲ್ಲಿ ಇನ್ನೊಂದು ಅರಿಶಿನ ದೀಪ ಇರುತ್ತೆ, Or ಕಾಯಬೇಕು. green light, yes. ಹೌದು, ಅಲ್ಲಿ ಹಸಿರು ನಿಶಾನೆ ಇರುತ್ತೆ, ಅದು ಹೌದು, All ಓಕೆ. three are answers. ಅದು ಪೂರ್ಣ ಸರಿಯಾದ ಉತ್ತರವಾಗಿರುತ್ತೆ. Supposing a 10-year-old boy goes to his father. ಇವಾಗ 10 ವರ್ಷದ ಒಬ್ಬ ಹುಡುಗ ತಂದೆ ಹತ್ರ ಹೋಗ್ತಾನೆ. Daddy, ತಂದೆ, please buy a motorcycle for me. ನನಗೆ ಒಂದು ಬೈಕ್ ತೆಗೆದುಕೊಡು ಅಂತ. 10 years old. 10 ವರ್ಷ ಅವನಿಗೆ. Daddy says no. ತಂದೆ ಹೇಳ್ತಾರೆ ಇಲ್ಲ. My question is, ನನ್ನ ಪ್ರಶ್ನೆ ಏನಂದ್ರೆ, did the daddy answer his request or did he answer his prayer? ಆತನ ಕೋರಿಕೆಗೆ ಉತ್ತರ ಕೊಟ್ರಾ ಇಲ್ವಾ? Yes. ಹೌದು. The answer was no. ಆ ಉತ್ತರ ಏನಂದ್ರೆ ಇಲ್ಲ. If he kept quiet, then you can say he did not answer. ಅವರು ಸುಮ್ಮನೆ ಇದ್ದು ಬಿಟ್ಟಿದ್ರೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ಬೋದು. So sometimes when God says no, we say God did not answer. ನಾವು ಕೆಲವು ಸಲ ಏನ್ ಅನ್ಕೊಂಡ್ಬಿಡ್ತೀವಿ, ದೇವರು ಇಲ್ಲ ಅಂತ ಹೇಳಿದಾಗ ಉತ್ತರ ಕೊಟ್ಟಿಲ್ಲ ಅಂತ. No is also an answer. ಇಲ್ಲ ಅಂತ ಹೇಳೋದು ಕೂಡ ಒಂದು ಉತ್ತರ. ಅದು remember that. ಅದನ್ನ Don't ನೆನಪಿಟ್ಕೊಳ್ಳಿ. say because God said no, it means he did not answer. ಅವರು ಇಲ್ಲ ಅಂತ ಹೇಳಿದ್ರು ಅಂದ್ರೆ ಅದು ಉತ್ತರ ಅಲ್ಲ ಅಂತ ಕೊಡ್ಬೇಡಿ. If your conscience is clear, ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿದೆ, you pray in faith, ನೀವು ನಂಬಿಕೆಯಲ್ಲಿ and ಪ್ರಾರ್ಥನೆ, you honor your wife as an equal heir, ನಿಮ್ಮ ಹೆಂಡತಿಯನ್ನ ನೀವು ಸಮನಾದ ಬಾಧ್ಯತೆಯಿಂದ, every prayer of yours will be answered. ಆವಾಗ ನೀವು ನಿಮ್ಮ ಎಲ್ಲ ಪ್ರಾರ್ಥನೆಗಳು ಸರಿಯಾಗಿ ಉತ್ತರ. But the answer may be no, ಉತ್ತರ ಇಲ್ಲ ಅಂತ ಇರಬಹುದು, or wait, ಇಲ್ಲ ಕಾಯಿರಿ ಅಂತ ಇರಬಹುದು, or yes, ಹೌದು ಅಂತ ಇರಬಹುದು. like a red light and the yellow light ಕೆಂಪು, and the green light. ಹಳದಿ ಅಥವಾ ಹಸಿರು. And why does sometimes the traffic light is red? ಯಾಕೆ ಟ್ರಾಫಿಕ್ ನಲ್ಲಿ ಕೆಲವು ಸಲ ಕೆಂಪು? That is for your good, to save you from an accident. ಅಲ್ಲಿ ಒಂದು ಅಪಘಾತದಿಂದ ತಪ್ಪಿಸ್ಲಿಕ್ಕಾಗಿ ಆ ಕೆಂಪು ಬರುತ್ತೆ. How many people have gone against the red light and been killed? ಎಷ್ಟು ಜನ ಕೆಂಪು ನಿಶಾನೆ ಇದ್ರು ಹೋಗಿ So ಅಪಘಾತಕ್ಕೊಳಗಾಗಿದ್ದಾರೆ. when God says no, that is also for your good, to save you from destroying yourself. ದೇವರು ಇಲ್ಲ ಅಂತ ಹೇಳಿದಾಗಲೂ ನಿಮ್ಮನ್ನು ನೀವು ನಾಶ ಆಗಬಾರದು ಅಂತ ನಿಮ್ಮನ್ನ ಕಾಪಾಡಲಿಕ್ಕೆ ಹೇಳುವಂತದ್ದು. Don't ever say when God says no that he did not answer my prayer. ನೀವು ಯಾವತ್ತೂ ಹೇಳಬಾರ್ದು ದೇವರು ಇಲ್ಲ ಅಂತ ಹೇಳಿದಾಗ ದೇವರು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ